ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಾಗಲಕೋಟೆ ಹಾಗೂ ದಾವಣಗೆರೆ ಬಾಯಿ ಚುನಾವಣೆಗಳ ಒಂದು ಸಂಕ್ಷಿಪ್ತ ವರದಿ ಆದರೂ ಕೂಡ ಅದು ಕೆಲವೊಂದು ವಸ್ತುನಿಷ್ಠ ಹಾಗೂ ಸತ್ಯವಾದ ಸಂಗತಿಗಳನ್ನು ಆಧರಿಸಿದ ಸಂಚಿಕೆಯನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ಈ ನಿಟ್ಟಿನಲ್ಲಿ ತಮ್ಮ ತಮ್ಮ ಕಾರ್ಯಚಟುವಟಿಕೆಗಳನ್ನು ಹಾಗೂ ಆ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರಗಳನ್ನು ಯಾವ ರೀತಿ ಮಾಡ್ತಾ ಇವೆಯೋ ಅದಕ್ಕೂ ಕೂಡ ಕೆಲವೊಂದು ಪ್ರಶ್ನೆಗಳು ಕೂಡ ಹೇಳ್ತಾ ಇವೆ. ಹಾಗಿದ್ರೆ ಆ ಪ್ರಶ್ನೆಗಳೇನು ಹಾಗೂ ಆ ಪ್ರಶ್ನೆಗಳಲ್ಲಿ ಅಡಗಿರ್ತಕ್ಕಂಥ ಮರ್ಮವೇನು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಎರಡೂ ಪಕ್ಷಗಳ ನಾಯಕರಿಗೆ ಈಗ ಒಂದು ಪ್ರಸ್ತುತ ಅನ್ನುವಂಥ ಭಾವನೆ ಕನ್ನಡಿಗ ಚಾನಲ್ ವೈಟಿದ್ದು. ಹಾಗಿದ್ರೆ ಭಾರತೀಯ ಜನತಾ ಪಕ್ಷವನ್ನೇ ತೆಗೆದುಕೊಳ್ಳಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಶಾಮನೂರ್ ಅವರು ಇನ್ನೂ ಕೇವಲ ಚಿಕ್ಕ ಹುಡುಗ ಅಂತೇಳಿ ಎಲ್ಲರೂ ಕೂಡ ಭಾವಿಸ್ತಾ ಇದ್ದರೂ ಕೂಡ ಇವತ್ತು ಅವನೇ ದಾವಣಗೆರೆಯ ಚುನಾವಣೆಯ ಕಣದಲ್ಲಿ ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದು ಕೂಡ ಸುಳ್ಳಲ್ಲ. ಯಾಕೆ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಅನ್ನೋದಕ್ಕೂ ಕೂಡ ಉತ್ತರ ಇದೆ. ಯಾಕಂದರೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆವಾಗ ಪ್ರಥಮ ಬಾರಿಗೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದರು. ಆ ಸಮಯದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಪಕ್ಷವ ಭೇದ ಮರೆತು ತಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ಆ ಸಮಯದಲ್ಲಿ ವಿಜಯೇಂದ್ರ ಅವರಿಗೆ BJP ಅಭ್ಯರ್ಥಿಯಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡಿದ್ದು ಸುಳ್ಳಲ್ಲ, ಅದು ಕೂಡ ವಾಸ್ತವ. ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಆಗಿದ್ದರೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಹಾಗೂ ವಿಜಯೇಂದ್ರರವರು ಭಾರತೀಯ ಜನತಾ ಪಕ್ಷ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುವುದರಲ್ಲಿ ಸಂದೇಹವಿಲ್ಲ. ಹಾಗಿರುವಾಗ ಆ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನೇ ಒಂದು ಥರ ಕಪಿಮುಷ್ಟಿಯಲ್ಲಿ ಸಿಲುಕಿಸಿರ್ತಕ್ಕಂಥ ವಾತಾವರಣಗಳು ಕೂಡ ಹಾಗೂ ಏನೋ ಒಂದು ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥ ವಾತಾವರಣವೂ ಕೂಡ ಅಲ್ಲಿ ತಲೆದೋರ್ತಾ ಇದೆ ಅನ್ನೋದು ಕೂಡ ಸತ್ಯ. ಹಾಗಿರುವಾಗ ಈ ಚುನಾವಣೆಯಲ್ಲಿ ಪಕ್ಷ ಭೇದ ಮರೆತು ಚುನಾವಣೆ ನಡೆಸ್ತಾ ಇರ್ತಕ್ಕಂಥದ್ದು ವಾಸ್ತವ. ಹೀಗಿರುವಾಗ ಆ ವಾಸ್ತವದಲ್ಲಿ ಹರಕೆಯ ಕುರಿಯನ್ನಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಮಾಡಲಾಗುತ್ತಿದೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನೆಪ ಮಾತ್ರಕ್ಕೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಆ ಭಾರತೀಯ ಜನತಾ ಪಕ್ಷದವರು ಆ ಅಭ್ಯರ್ಥಿಯನ್ನು ಅಲ್ಲಿ ಹಾಕಿದ್ದಾರೆಯೇ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇವೆ. ಹಾಗಿರುವಾಗ ಆ ಒಂದು ಕ್ಷೇತ್ರದಲ್ಲಿ ಏನಾದರೂ ಆಗಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆಲ್ಲಲಿಕ್ಕೆ ಯಾವುದೇ ಒಂದು ಅವಕಾಶಗಳನ್ನು ಮಾಡಿಕೊಡದೇ ಇರತಕ್ಕಂಥ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿಯೇ ಇರುವುದು ಕೂಡ ಖಂಡಿತವಾದಂಥ ಒಂದು ಸತ್ಯ ಸಂಗತಿ. ಹಾಗಿರುವಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಲೀಸಾಗಿ ಚುನಾವಣೆಯಲ್ಲಿ ಗೆಲ್ತಾರೆ ಮತ್ತು ದಾವಣಗೆರೆಯ ಬೆಣ್ಣೆ ದೋಸೆಯನ್ನು ಸವಿತಾರೆ ಅನ್ನುವಂಥ ವಾಸ್ತವವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿ ಇಡಲಿಕ್ಕೆ ಬಯಸ್ತೀನಿ. ಇದು ಕೂಡ ವಾಸ್ತವ, ಅದು ಸತ್ಯ. ಹಾಗಿರುವಾಗ ಇನ್ಮೇಲೆ ಬಾಗಲಕೋಟೆಯ ಒಂದು ಕೋಟೆಯ ಒಳಗಿರ್ತಕ್ಕಂಥ ಅಂಬಾರಿಯನ್ನು ಯಾರು ತನ್ನ ಕೈವಶವನ್ನಾಗಿ ಮಾಡಿಕೊಳ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಉದ್ಭವಿಸುವುದು ಸ್ವಾಭಾವಿಕ. ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮ ತಪ್ಪನ್ನು ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಕುರುಬರನ್ನು ಹಾಗೂ ಅಹಿಂದ ವರ್ಗಗಳನ್ನು ಹಾಗೂ ಮುಸಲ್ಮಾನರನ್ನು ಅವರು ಏನೋ ಒಂದು ತುಚ್ಛ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರ ಮಾತುಗಳು ಆ ರೀತಿ ಗೋಚರಿಸ್ತಾ ಇವೆ ಅನ್ನುವಂಥ ಭಾವನೆಯೂ ಕೂಡ ಆ ಒಂದು ಮತಕ್ಷೇತ್ರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಯಾಕಂದರೆ ಕುರುಬರು, ಮುಸಲ್ಮಾನರು ಹಾಗೂ ಅಹಿಂದ ವರ್ಗದವರ ಮತಗಳೇನು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವನೆಯಿಂದ ಆ ಒಂದು ವಿಷಯವನ್ನು ಅವರು ಅಲ್ಲಿ ಭಾಷಣದ ಮುಖಾಂತರ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಹಿಂದ ಮತಗಳು ನಮಗೆ ಬೀಳದೆ ಇದ್ದರೂ ಕೂಡ ನಾವು ಪ್ರಚಂಡ ಬಹುಮತದಿಂದ ಆಯ್ಕೆ ಆಗುತ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರೇ ಈ ಸಂದರ್ಭದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಭಾವನೆಗಳು ಕೂಡ ಆ ಒಂದು ಕ್ಷೇತ್ರದಲ್ಲಿ ಪ್ರತಿಧ್ವನಿಸ್ತಾ ಇವೆ. ಇವು ಏನಾದರೂ ಅಹಿಂದ ವರ್ಗದ ಮತಗಳನ್ನು ಮುದ್ದಾಮವಾಗಿ ಅಂದ್ರೆ
ಅವರು ತಮ್ಮ ಒಂದು ಮಾತಿನ ಬರದಲ್ಲಿ ಏನೋ ಒಂದು ಅಚಾತುರ್ಯವನ್ನು ಉಂಟು ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠರ್ ಅವರನ್ನು ಸೋಲಿಸಲಿಕ್ಕಾಗಿಯೇ ಈ ಮಾತುಗಳನ್ನು ಆಡ್ತಾ ಇದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಉಂಟಾಗುತ್ತವೆ. ಆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ಇವರಾರನ್ನು ನಂಬದೆ ಹಿಂದೂ ಹುಲಿಯಾಗಿರ್ತಕ್ಕಂಥ ನಮ್ಮ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಕರೆದುಕೊಂಡು ತಮ್ಮ ಸಾರ್ವಜನಿಕ ಚುನಾವಣಾ ಪ್ರಚಾರ ಭಾಷಣವನ್ನು ಮಾಡಿಸ್ತಾ ಇದ್ದರೂ ಕೂಡ ಅವರ ಪಕ್ಷದ ನಾಯಕರೇ ಅವರಿಗೆ ಮುಳು ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಉದ್ಭವಿಸ್ತವೆ. ಹಾಗೇನಾದರೂ ಆದರೆ ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ವೀರಣ್ಣ ಚರಂತಿಮಠರವರಿಗೆ ಹಿನ್ನಡೆಯಾಗುವುದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ವೀರಣ್ಣ ಚರಂತಿಮಠರವರಿಗೆ ಅವರ ಪಕ್ಷದ ನಾಯಕರು ಹಾಗೂ ಬಹುತೇಕ ಮುಖಂಡರೇ ಕಾರ್ಯಕರ್ತರೇ ಅವರಿಗೆ ವಿರೋಧವಾಗಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಆ ಕ್ಷೇತ್ರದಲ್ಲಿ ಪ್ರತಿಧ್ವನಿಸ್ತಾ ಇವೆ. ಹಾಗಿರುವಾಗ ಈ ಒಂದು ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳ ಚುನಾವಣೆಗಳ ಫಲಿತಾಂಶ ಏನು ಆಗಬಹುದು ಅಂತಂದರೆ, ನಮ್ಮ ಮನೆಯಲ್ಲಿಯೇ ನಮಗೆ ವಿರೋಧ ಭಾಷೆಗಳು ಇರುವಾಗ ನಾವು ಹೇಗೆ ಆಯ್ಕೆ ಆಗಬಲ್ಲೆವು ಅನ್ನುವಂಥ ಪ್ರಶ್ನೆಗಳು ಕೂಡ ಆ ಅಭ್ಯರ್ಥಿಗಳ ಮನದಾಳದಲ್ಲಿ ಮೂಡಿದರೂ ಕೂಡ ಅಚ್ಚರಿಯಿಲ್ಲ. ಹೀಗಿರುವಾಗ ಚುನಾವಣೆಗಳು ಸಾರ್ವತ್ರಿಕವಾಗಿ ನಡೀತಿರ್ತಕ್ಕಂಥ ಚುನಾವಣೆಗಳು ಹಾಗೂ ಬೈ ಎಲೆಕ್ಷನಲ್ಲಿ ನಡೀತಿರ್ತಕ್ಕಂಥ ಚುನಾವಣೆಗಳಲ್ಲಿ ಸಾರ್ವಜನಿಕರಿಗೆ ಹಾಗೂ ಮತದಾರರಿಗೆ ಏನಾದರೂ ಒಂದು ಒಳಿತನ್ನು ಮಾಡ್ತೀವಿ ಅನ್ನುವಂಥ ಭಾವನೆಗಳನ್ನು ಬಿತ್ತಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗುವಂತೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಸೋಲಿಸಲಿಕ್ಕಾಗಿ ಅವರು ಈ ಒಂದು ಚುನಾವಣೆಯನ್ನು ಬಳಸಿಕೊಳ್ತಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇವೆ ಏನೋ ಅನ್ನುವಂಥ ಸಂಶಯಗಳು ಕೂಡ ಕಂಡು ಬರ್ತಾ ಇವೆ. ಹಾಗಿರುವಾಗ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸಲೀಸಾಗಿ ಆಯ್ಕೆಯಾಗಿ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಬೆಣ್ಣೆ ದೋಸೆ ಹಾಗೂ ಕೋಟೆಯ ಒಳಗಿರ್ತಕ್ಕಂಥ ಅಂಬಾರಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ತಮ್ಮ ಕೈವಶ ಮಾಡಿಕೊಳ್ಳುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.